ಬೆಂಗಳೂರಿನ ಬಿಜೆಪಿ ಶಾಸಕರು ಸಿಎಂ ಸಿದ್ದರಾಮಯ್ಯನವರಿಗೆ ಹೋಗಿ ಒಂದು ಮನವಿ ಪತ್ರವನ್ನ ಕೊಟ್ಟು ಬಂದಿದ್ರು. ನಮಗೂ ಕೂಡ ಅನುದಾನವನ್ನ ತಾರತಮ್ಯ ಮಾಡದೆ ಕೊಡಬೇಕು ಅಂತ ಸುಮಾರು 1.5-2 ತಿಂಗಳು ಕಳೀತಾ ಬಂತು. ಆದ್ರೂ ಕೂಡ ಅನುದಾನ ಸಿಕ್ಕಿದ್ಯಾ ಇಲ್ವಾ ಅಂತ ಕೇಳೋದಕ್ಕೆ ನನ್ನೊಟ್ಟಿಗೆ ಸಿ.ಕೆ. ರಾಮಮೂರ್ತಿರವರು ಜಯನಗರ ಶಾಸಕರಿದ್ದಾರೆ. ಸರ್, ನನಗೆ ನೆನಪಿರೋ ಹಂಗೆ ಅಸೆಂಬ್ಲಿ ಟೈಮಲ್ಲಿ ನೀವು ಅಷ್ಟು ಜನ ಇವಾಗ ಹೋದ್ರಿ, ಮನವಿ ಪತ್ರ ಕೊಟ್ರಿ, ಅನುದಾನ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಕೊಟ್ರಿ. ಯಾರು ನಿಮ್ಮ ಖರ್ಚು ಕೇಳಿಲ್ಲ, ಕ್ಷೇತ್ರವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಕೇಳಿದ್ರು. ಏನಾದ್ರು ಸರ್ಕಾರದಿಂದ ₹1, ₹2, ₹10? ಸರ್, ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರ ಒಂದು ಮುಖಂಡತ್ವದಲ್ಲಿ ನಾವು ಎಲ್ಲ BJP ಶಾಸಕರು ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ವಿ. ನಾವು ಯಾವಾಗ ಅಂದರೆ ಲಾಸ್ಟ್ ವಿಧಾನಸಭೆ ಅಧಿವೇಶನದಲ್ಲೇ ಕೊಟ್ಟಿವಿ ನಾವು. ಯಾಕೆಂದರೆ ಇವತ್ತು ರಸ್ತೆಗಳಲ್ಲಿ ಗುಂಡಿಗಳು ರಸ್ತೆಗಳಾಗಿದೆ, ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಎಲ್ಲವೂ ಕೂಡ ಆ ಬಜೆಟ್ ಅಧಿವೇಶನದಲ್ಲಿ ನಾವು ಕೊಟ್ವಿ. ಬೆಂಗಳೂರು ನಗರಕ್ಕೆ ನಾವು ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 50 ಕೋಟಿ ರೂಪಾಯಿನ ನಾವು ಮೀಸಲಿಡಬೇಕು ಅಂತ ನಾವು ಕೊಟ್ಟಿದ್ವಿ. ನಾವು ಇದುವರೆಗೆ ಒಂದು ನಯಾ ಪೈದ ಸರ್ಕಾರದ ಒಂದು ದುಡ್ಡು BBMP ಟ್ಯಾಕ್ಸ್ ಕೊಡುತ್ತೆ, BBMP ಪರವಾಗಿ ಟ್ಯಾಕ್ಸ್ ಕಟ್ತಾರೆ. ಅದೇನೋ ವರ್ಷಕ್ಕೆ ಪ್ರತಿ ವಾರ್ಡ್ಗೆ 2 ಕೋಟಿ ರೂಪಾಯಿ ಗ್ರಾಂಟ್ ಆಗುತ್ತೆ. ಬೆಂಗಳೂರು ಬಿಟ್ಟು ಬೇರೆ ನಾವು ತಾಲೂಕುಗಳಿಗೆ ಹೋಯ್ತು ಅಂದರೆ ಅವ್ರಿಗೆ ಅನೇಕ PWD ಬರ್ತದೆ, RDPR ಬರುತ್ತೆ, ಮತ್ತು ಪಂಚಾಯತಿ ಇರುತ್ತೆ, ZP ಇರುತ್ತೆ, ಅನೇಕ ಡಿಪಾರ್ಟ್ಮೆಂಟ್ಗಳು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. ಆದರೆ ಬೆಂಗಳೂರು ನಗರದಲ್ಲಿ BBMP ಬಿಟ್ಟು ಯಾವುದೇ ಎಂಟ್ರಿ ಮಾಡೋಕ್ಕಾಗಲ್ಲ. PWD ಬರೋಕ್ಕಾಗಲ್ಲ, RDPR ಬರೋಕ್ಕಾಗಲ್ಲ, ಅದು ಬರೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಸರ್ಕಾರದಲ್ಲಿ ಕನಿಷ್ಠ 50 ಕೋಟಿ ರೂಪಾಯಿನ ನೀವು ಮಾಡಬೇಕು ನಾವು ಅಂತ ಆಲ್ರೆಡಿ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಇದುವರೆಗೆ ಯಾವುದೇ ಒಂದು ಮುಖ್ಯಮಂತ್ರಿಗಳು ನಾವು ಒಂದು ಸ್ಪಂದಿಸ್ತಿಲ್ಲ. ಅಲ್ಲಿ ಕೂತ್ಕೊಂಡು DPR ಮಾಡ್ತಾರೆ, IAS ಆಫೀಸರ್ಸು, ಇಷ್ಟು ಕಿಲೋಮೀಟ್ರು ನಾವು ಕೆಲಸವನ್ನು ಮಾಡ್ತೀವಿ. ನಾವು ಈ ಕೆಲಸಕ್ಕೆ ಒಂದು ಸಮಿತಿ ಬೇರೆ ಮಾಡೋದು. ಆ ಸಮಿತಿಯಲ್ಲಿ ಅಪ್ರೂವಲ್ ಆಗಿ ಅದಕ್ಕೆ ಆ ಸಮಿತಿನಲ್ಲಿ ಯಾರಾಗಿದ್ದಾರೆ, ಕಮಿಷನರ್ ಚೇರ್ಮನ್ ಆಗಿದ್ದಾರೆ, ಎಲ್ಲ ಆಫೀಸರ್ ಮೆಂಬರ್ಗಳಾಗಿದ್ದಾರೆ. ಕೆಲವೊಂದು ಕಡೆ ಕೂತ್ಕೊಂಡು ಬೆಂಗಳೂರಿನವರ ಬಗ್ಗೆ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಇಲ್ಲಿ ಝೋನಲ್ ಕಮಿಷನರ್ ಲೆವೆಲಲ್ಲಿ ಈ ಕ್ಷೇತ್ರ ಶಾಸಕರ ಒಂದು ಸಹಕಾರದಲ್ಲಿ ಕೂತ್ಕೊಂಡು ಏನೇನು ಡೆವಲಪ್ಮೆಂಟ್ ಮಾಡಬೇಕು ಕಷ್ಟ ಶಾಸಕರಿಗೆ ಗೊತ್ತಿದೆ, ಯಾವುದೇ ಪಕ್ಷದ ಶಾಸಕರಾಗಲಿ. ಆ ದೃಷ್ಟಿಯಿಂದ ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಕಳೆದ ಬಜೆಟ್ ಅಧಿವೇಶನ ಆದಮೇಲೆ ಇವೇನು ಹಣವನ್ನು ಬೆಂಗಳೂರು ನಗರಕ್ಕೆ ನೀವು ಮುಡುಪಾಗಿಟ್ಟಿದ್ರಿ, ಇದರಲ್ಲಿ ಯಾವ ಟೆಂಡ್ರು ಆಗಿಲ್ಲ, ಯಾವ ವರ್ಕ್ ಆರ್ಡ್ರು ಆಗಿಲ್ಲ. ನೀವೇನು ಸುರಂಗಗಳು ಮಾಡ್ತೀರಿ, ಸುರಂಗಗಳು ಟೆಂಡ್ರು ಕರಿತೀವಿ ನಾವು, ಅಂಡರ್ ಪಾಸ್ ಮಾಡ್ತೀವಿ, ಅಂಡರ್ ಪಾಸ್ನ ಏನು ಟೆಂಡ್ರು ಕರಿಬೇಕು, ಇದೆಲ್ಲವೂ ಕೂಡ ನೀವು ಪ್ಲ್ಯಾನ್ ಮಾಡ್ತೀರಿ. ಆದರೆ ಸದ್ಯಕ್ಕೆ ಬರ್ತೀರಿ, ಜನ ಏನು ಕೇಳ್ತಿದ್ದಾರೆ, ರಸ್ತೆಗೆ ಟಾರ್ ಹಾಕಬೇಕು, ವೈಟ್ ಟ್ಯಾಪಿಂಗ್ ಮಾಡಬೇಕು, ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು, ಇದೆಲ್ಲವೂ ಕೂಡ ಮಾಡಬೇಕು ಅಂತ ಜನ ಅಪೇಕ್ಷೆ ಪಡ್ತಿದ್ದಾರೆ. ಕಸ ವಿಂಗಡಣೆ ಆಗಿಲ್ಲ, ಡ್ರೈನ್ಗಳು ಉಕ್ಕಿ ಹರಿತಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಪರಿಸ್ಥಿತಿಗಳಾಗಿದೆ. ಇದೆಲ್ಲವೂ ಮಳೆಗಾಲದಲ್ಲಿ ನೀವು ಏನು ಮಾಡಬೇಕು, ಏನು ಕ್ರಮ ತಗೊಂಡಿದ್ದಾರೆ? ಲಾಸ್ಟ್ ಮಳೆಗಾಲದಲ್ಲೂ ಅದೇ ಸಾವುಗಳು, ಅದೇ ಸ್ಲಮ್ಗಳಿಗೆ ನೀರು ನುಗ್ತು. ಈ ಮಳೆಗಾಲದಲ್ಲಿ CM ಬರ್ತಾರೆ, DCM ಬಂದಿದ್ದಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರಿಗೆ 5,000 ರೂಪಾಯಿ, 2,000, 3,000 ನಾವು ಕೊಟ್ಟಿದ್ದೀವಿ, ಮುಗೀತು. ಈ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ಬೆಂಗಳೂರು ಟೌನ್ ಪ್ಲಾನಿಂಗ್ ಚೇಂಜ್ ಆಗಬೇಕು. ಯಾರೋ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಂಡು ಟೌನ್ ಪ್ಲಾನಿಂಗ್ ಕೂತ್ಕೊಂಡು ಇಡೀ ಸಮಗ್ರ ಬೆಂಗಳೂರಿಗೆ ಒಂದು ಹೈದರಾಬಾದ್ ಯಾವ್ದು ಡೆವಲಪ್ಮೆಂಟ್ ಆಗಿದೆ, ಬೇರೆ ಸಿಟಿ ಯಾವ ಥರ ಡೆವಲಪ್ ಆ ಥರ ಮಾಡಬೇಕು. ಇವತ್ತು ನಾವು ಮತ್ತೆ ಮನವಿ ಮಾಡ್ಬೋದು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ, ಉಪಮುಖ್ಯಮಂತ್ರಿಯವ್ರಿಗೆ, ದಯಮಾಡಿ ಕ್ಷೇತ್ರ ಶಾಸಕರನ್ನ ಜನ ಕೇಳ್ತಾ ಇದ್ದಾರೆ, ದಯಮಾಡಿ ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸರ್, ಥ್ಯಾಂಕ್ ಯು. ಇಲ್ಲಿಗೆ ಸಿ.ಕೆ. ರಾಮಮೂರ್ತಿರವರ ಮಾತಿನ ಸಣ್ಣ ಸಾರಾಂಶ. ಅಂದರೆ ಕಳೆದ 2 ತಿಂಗಳಿಂದ ಮನವಿ ಕೊಟ್ಟಿದ್ರು ಕೂಡ ಸಮಾಧಾನವನ್ನು ಮಾಡಿ ಕಳಿಸಿದ CM ಇಲ್ಲಿಯವರೆಗೂ ₹1 ಕೂಡ ಕ್ಷೇತ್ರಕ್ಕೆ ಅನುದಾನಕ್ಕೆ ಕೊಟ್ಟಿಲ್ಲ ಅನ್ನೋ ನೇರವಾದ ಮಾತನ್ನು ತಿಳಿಸೋದ್ರ ಜೊತೆಗೆ ರಿಪಬ್ಲಿಕನ್ನದ ಮುಖಾಂತರ ಮನವಿಯನ್ನು ಕೂಡ ಮಾಡ್ತಿರುವಂಥದ್ದು, ಅನುದಾನವನ್ನು ದಯವಿಟ್ಟು ಕೊಡಿ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನ ಬಿಜೆಪಿ ಶಾಸಕರು ಸಿಎಂ ಸಿದ್ದರಾಮಯ್ಯನವರಿಗೆ ಹೋಗಿ ಒಂದು ಮನವಿ ಪತ್ರವನ್ನ ಕೊಟ್ಟು ಬಂದಿದ್ರು. ನಮಗೂ ಕೂಡ ಅನುದಾನವನ್ನ ತಾರತಮ್ಯ ಮಾಡದೆ ಕೊಡಬೇಕು ಅಂತ ಸುಮಾರು 1.5-2 ತಿಂಗಳು ಕಳೀತಾ ಬಂತು. ಆದ್ರೂ ಕೂಡ ಅನುದಾನ ಸಿಕ್ಕಿದ್ಯಾ ಇಲ್ವಾ ಅಂತ ಕೇಳೋದಕ್ಕೆ ನನ್ನೊಟ್ಟಿಗೆ ಸಿ.ಕೆ. ರಾಮಮೂರ್ತಿರವರು ಜಯನಗರ ಶಾಸಕರಿದ್ದಾರೆ. ಸರ್, ನನಗೆ ನೆನಪಿರೋ ಹಂಗೆ ಅಸೆಂಬ್ಲಿ ಟೈಮಲ್ಲಿ ನೀವು ಅಷ್ಟು ಜನ ಇವಾಗ ಹೋದ್ರಿ, ಮನವಿ ಪತ್ರ ಕೊಟ್ರಿ, ಅನುದಾನ ಸಿಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿ ಕೊಟ್ರಿ. ಯಾರು ನಿಮ್ಮ ಖರ್ಚು ಕೇಳಿಲ್ಲ, ಕ್ಷೇತ್ರವನ್ನು ಉದ್ಧಾರ ಮಾಡೋದಕ್ಕೋಸ್ಕರ ಕೇಳಿದ್ರು. ಏನಾದ್ರು ಸರ್ಕಾರದಿಂದ ₹1, ₹2, ₹10? ಸರ್, ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರ ಒಂದು ಮುಖಂಡತ್ವದಲ್ಲಿ ನಾವು ಎಲ್ಲ BJP ಶಾಸಕರು ಹೋಗಿ ನಾವು ಮನವಿಯನ್ನು ಕೊಟ್ಟಿದ್ವಿ. ನಾವು ಯಾವಾಗ ಅಂದರೆ ಲಾಸ್ಟ್ ವಿಧಾನಸಭೆ
ಅಧಿವೇಶನದಲ್ಲೇ ಕೊಟ್ಟಿವಿ ನಾವು. ಯಾಕೆಂದರೆ ಇವತ್ತು ರಸ್ತೆಗಳಲ್ಲಿ ಗುಂಡಿಗಳು ರಸ್ತೆಗಳಾಗಿದೆ, ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಎಲ್ಲವೂ ಕೂಡ ಆ ಬಜೆಟ್ ಅಧಿವೇಶನದಲ್ಲಿ ನಾವು ಕೊಟ್ವಿ. ಬೆಂಗಳೂರು ನಗರಕ್ಕೆ ನಾವು ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 50 ಕೋಟಿ ರೂಪಾಯಿನ ನಾವು ಮೀಸಲಿಡಬೇಕು ಅಂತ ನಾವು ಕೊಟ್ಟಿದ್ದೀವಿ. ನಾವು ಇದುವರೆಗೆ ಒಂದು ನಯಾ ಪೈದ ಸರ್ಕಾರದ ಒಂದು ದುಡ್ಡು BBMP ಟ್ಯಾಕ್ಸ್ ಕೊಡುತ್ತೆ, BBMP ಪರವಾಗಿ ಟ್ಯಾಕ್ಸ್ ಕಟ್ತಾರೆ. ಅದೇನೋ ವರ್ಷಕ್ಕೆ ಪ್ರತಿ ವಾರ್ಡ್ಗೆ 2 ಕೋಟಿ ರೂಪಾಯಿ ಗ್ರಾಂಟ್ ಆಗುತ್ತೆ. ಬೆಂಗಳೂರು ಬಿಟ್ಟು ಬೇರೆ ನಾವು ತಾಲೂಕುಗಳಿಗೆ ಹೋಯ್ತು ಅಂದರೆ ಅವ್ರಿಗೆ ಅನೇಕ PWD ಬರ್ತದೆ, RDPR ಬರುತ್ತೆ, ಮತ್ತು ಪಂಚಾಯತಿ ಇರುತ್ತೆ, ZP ಇರುತ್ತೆ. ಅನೇಕ ಡಿಪಾರ್ಟ್ಮೆಂಟ್ಗಳು ಆ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತೆ. ಆದರೆ ಬೆಂಗಳೂರು ನಗರದಲ್ಲಿ BBMP ಬಿಟ್ಟು ಯಾವುದೇ ಎಂಟ್ರಿ ಮಾಡೋಕ್ಕಾಗಲ್ಲ. PWD ಬರೋಕ್ಕಾಗಲ್ಲ, RDPR ಬರೋಕ್ಕಾಗಲ್ಲ, ಅದು ಬರೋಕ್ಕಾಗಲ್ಲ. ಆ ದೃಷ್ಟಿಯಿಂದ ಸರ್ಕಾರದಲ್ಲಿ ಕನಿಷ್ಠ 50 ಕೋಟಿ ರೂಪಾಯಿನ ನೀವು ಮಾಡಬೇಕು ನಾವು ಅಂತ ಆಲ್ರೆಡಿ ಮನವಿಯನ್ನು ಕೊಟ್ಟಿದ್ದೀವಿ. ನಾವು ಇದುವರೆಗೆ ಯಾವುದೇ ಒಂದು ಮುಖ್ಯಮಂತ್ರಿಗಳು ನಾವು ಒಂದು ಸ್ಪಂದಿಸ್ತಿಲ್ಲ. ಅಲ್ಲಿ ಕೂತ್ಕೊಂಡು DPR ಮಾಡ್ತಾರೆ, IAS ಆಫೀಸರ್ಸು, ಇಷ್ಟು ಕಿಲೋಮೀಟ್ರು ನಾವು ಕೆಲಸವನ್ನು ಮಾಡ್ತೀವಿ. ನಾವು ಈ ಕೆಲಸಕ್ಕೆ ಒಂದು ಸಮಿತಿ ಬೇರೆ ಮಾಡೋದು. ಆ ಸಮಿತಿಯಲ್ಲಿ ಅಪ್ರೂವಲ್ ಆಗಿ ಅದಕ್ಕೆ ಆ ಸಮಿತಿನಲ್ಲಿ ಯಾರಾಗಿದ್ದಾರೆ, ಕಮಿಷನರ್ ಚೇರ್ಮನ್ ಆಗಿದ್ದಾರೆ, ಎಲ್ಲ ಆಫೀಸರ್ ಮೆಂಬರ್ಗಳಾಗಿದ್ದಾರೆ. ಕೆಲವೊಂದು ಕಡೆ ಕೂತ್ಕೊಂಡು ಬೆಂಗಳೂರಿನವರ ಬಗ್ಗೆ ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತಂದರೆ ಇಲ್ಲಿ ಝೋನಲ್ ಕಮಿಷನರ್ ಲೆವೆಲಲ್ಲಿ ಈ ಕ್ಷೇತ್ರ ಶಾಸಕರ ಒಂದು ಸಹಕಾರದಲ್ಲಿ ಕೂತ್ಕೊಂಡು ಏನೇನು ಡೆವಲಪ್ಮೆಂಟ್ ಮಾಡಬೇಕು ಕಷ್ಟ ಸುಖ ಶಾಸಕರಿಗೆ ಗೊತ್ತಿದೆ, ಯಾವುದೇ ಪಕ್ಷದ ಶಾಸಕರಾಗಲಿ. ಆ ದೃಷ್ಟಿಯಿಂದ ಏನು ಡೆವಲಪ್ಮೆಂಟ್ ಮಾಡಿಲ್ಲ. ಕಳೆದ ಬಜೆಟ್ ಅಧಿವೇಶನ ಆದಮೇಲೆ ಇವೇನು ಹಣವನ್ನು ಬೆಂಗಳೂರು ನಗರಕ್ಕೆ ನೀವು ಮುಡುಪಾಗಿಟ್ಟಿದ್ರಿ, ಇದರಲ್ಲಿ ಯಾವ ಟೆಂಡ್ರು ಆಗಿಲ್ಲ, ಯಾವ ವರ್ಕ್ ಆರ್ಡ್ರು ಆಗಿಲ್ಲ. ನೀವೇನು ಸುರಂಗಗಳು ಮಾಡ್ತೀರಿ, ಸುರಂಗಗಳು ಟೆಂಡ್ರು ಕರಿತೀವಿ ನಾವು, ಅಂಡರ್ ಪಾಸ್ ಮಾಡ್ತೀವಿ, ಅಂಡರ್ ಪಾಸ್ನ ಏನು ಟೆಂಡ್ರು ಕರಿಬೇಕು, ಇದೆಲ್ಲವೂ ಕೂಡ ನೀವು ಪ್ಲ್ಯಾನ್ ಮಾಡ್ತೀರಿ. ಆದರೆ ಸದ್ಯಕ್ಕೆ ಬರ್ತೀರಿ, ಜನ ಏನು ಕೇಳ್ತಿದ್ದಾರೆ, ರಸ್ತೆಗೆ ಟಾರ್ ಹಾಕಬೇಕು, ವೈಟ್ ಟ್ಯಾಪಿಂಗ್ ಮಾಡಬೇಕು, ಪಾರ್ಕ್ ಡೆವಲಪ್ಮೆಂಟ್ ಮಾಡಬೇಕು, ಇದೆಲ್ಲವೂ ಕೂಡ ಮಾಡಬೇಕು ಅಂತ ಜನ ಅಪೇಕ್ಷೆ ಪಡ್ತಿದ್ದಾರೆ. ಕಸ ವಿಂಗಡಣೆ ಆಗಿಲ್ಲ, ಡ್ರೈನ್ಗಳು ಮುಖ್ಯ ಹರಿತಿದೆ, ಎಷ್ಟೋ ಜನ ಸತ್ತೋಗಿದ್ದಾರೆ, ಪರಿಸ್ಥಿತಿಗಳಾಗಿದೆ. ಇದೆಲ್ಲವೂ ಮಳೆಗಾಲದಲ್ಲಿ ನೀವು ಏನು ಮಾಡಬೇಕು, ಏನು ಕ್ರಮ ತಗೊಂಡಿದ್ದಾರೆ. ಲಾಸ್ಟ್ ಮಳೆಗಾಲದಲ್ಲೂ ಅದೇ ಸಾವುಗಳು, ಅದೇ ಸ್ಲಮ್ಗಳಿಗೆ ನೀರು ನುಗ್ತು. ಈ ಮಳೆಗಾಲದಲ್ಲಿ CM ಬರ್ತಾರೆ, DCM ಬಂದಿದ್ದಾರೆ, ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರಿಗೆ 5,000 ರೂಪಾಯಿ, 2,000, 3,000 ನಾವು ಕೊಟ್ಟಿದ್ದೀವಿ, ಮುಗೀತು. ಈ ದೃಷ್ಟಿಯಿಂದ ನಾವು ಹೇಳ್ತಾ ಇರೋದು ಬೆಂಗಳೂರು ಟೌನ್ ಪ್ಲಾನಿಂಗ್ ಚೇಂಜ್ ಆಗಬೇಕು. ಯಾರೋ ಪ್ಲ್ಯಾನ್ ಸ್ಯಾಂಕ್ಷನ್ ಮಾಡಿಕೊಂಡು ಟೌನ್ ಪ್ಲಾನಿಂಗ್ ಕೂತ್ಕೊಂಡು ಇಡೀ ಸಮಗ್ರ ಬೆಂಗಳೂರಿಗೆ ಒಂದು ಹೈದರಾಬಾದ್ ಯಾವ್ದು ಡೆವಲಪ್ಮೆಂಟ್ ಆಗಿದೆ, ಬೇರೆ ಸಿಟಿ ಯಾವ ಥರ ಡೆವಲಪ್ ಆ ಥರ ಮಾಡಬೇಕು. ಇವತ್ತು ನಾವು ಮತ್ತೆ ಮನವಿ ಮಾಡ್ಬೋದು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ, ಉಪಮುಖ್ಯಮಂತ್ರಿಯವ್ರಿಗೆ, ದಯಮಾಡಿ ಕ್ಷೇತ್ರ ಶಾಸಕರನ್ನ ಜನ ಕೇಳ್ತಾ ಇದ್ದಾರೆ, ದಯಮಾಡಿ ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಸರ್, ಥ್ಯಾಂಕ್ ಯು. ಇಲ್ಲಿಗೆ CK ರಾಮಮೂರ್ತಿರವರ ಮಾತಿನ ಸಣ್ಣ ಸಾರಾಂಶ. ಅಂದರೆ ಕಳೆದ 2 ತಿಂಗಳಿಂದ ಮನವಿ ಕೊಟ್ಟಿದ್ರು ಕೂಡ ಸಮಾಧಾನವನ್ನು ಮಾಡಿ ಕಳಿಸಿದ CM ಇಲ್ಲಿಯವರೆಗೂ 1 ರೂಪಾಯಿ ಕೂಡ ಕ್ಷೇತ್ರಕ್ಕೆ ಅನುದಾನಕ್ಕೆ ಕೊಟ್ಟಿಲ್ಲ ಅನ್ನೋ ನೇರವಾದ ಮಾತನ್ನು ತಿಳಿಸೋದ್ರ ಜೊತೆಗೆ ರಿಪಬ್ಲಿಕ್ ಕನ್ನಡದ ಮುಖಾಂತರ ಮನವಿಯನ್ನು ಕೂಡ ಮಾಡ್ತಿರುವಂಥದ್ದು ಅನುದಾನವನ್ನು ದಯವಿಟ್ಟು ಕೊಡಿ ಅಂತ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.